ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ವ್ಲಾಗ್ ಬೆಳಗ್ಗೆಯಿಂದಲೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ ನೋಡಿದರೆ ನೀವೆಲ್ಲರೂ ನಾನು ಎಲೆಕೋಸು ತಂದೆ ಸಾಂಬಾರು ಮಾಡೋಣ, ಬಸ್ಸಾರು ಮಾಡೋಣ ಅಂತ ಹಿಂದಿನ ದಿನ ನೈಟು. ಆದರೆ ಆಗಲಿಲ್ಲ ನನಗೆ ಮಾಡೋದಕ್ಕೆ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡ್ಬಿಡ್ವಿ. ಬೆಳಗ್ಗೆನೇ ಅಡುಗೆ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ಕಡೆ ಎಲೆಕೋಸು ಮತ್ತು ಹುರುಳಿಕಾಳು ಬೇಯಿಸ್ಕೊಂಡು ಕುಕ್ಕರಲ್ಲಿ ಆಮೇಲೆ ಎಲೆಕೋಸನ್ನ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬಂದು ವಾಂಗಿಬಾತ್ಗೆ ರೆಡಿ ಮಾಡ್ತಾಯಿದ್ದೀನಿ. ವಾಂಗಿಬಾತ್ ಗೊಜ್ಜು ಮಾಡಿಟ್ಬಿಡೋಣ ಅಂತ ಹೇಳಿ. ಸೊ ಯೂಶಲಿ ನಾನು ನಾರ್ಮಲಾಗಿ ಈ ರೆಸಿಪಿ ಎಲ್ಲ ತೋರಿಸಿರ್ತೀನಿ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ. 1-2 ಸ್ಪೂನ್ ಕಡಲೆಬೇಳೆ, 1-2 ಸ್ಪೂನ್ ಉದ್ದಿನಬೇಳೆ, ಮತ್ತು ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಧನಿಯಾ, ಹಾಗೆ ಸ್ವಲ್ಪ ಕಡಲೆಬೇಳೆ, ಆಮೇಲೆ ಕರ್ಬೇವಿನ ಸೊಪ್ಪು, ಕಡಲೆ ಬೀಜ ಇದೆಲ್ಲ ಹಾಕಿ, ಒಂದು ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಚಕ್ಕೆ ಲವಂಗ ಇದಿಷ್ಟು ಹಾಕಿ ಹುರಿತಾ ಇದ್ದೀನಿ. ಹುರಿದ್ಬಿಟ್ಟು ಆಮೇಲೆ ಅದನ್ನು ಪುಡಿ ಮಾಡ್ಕೊಳ್ಳೋವಂಥದ್ದು. ಸಪ್ರೇಟಾಗಿ ಕಡಲೆ ಬೀಜ ಪುಡಿ ಮಾಡ್ಕೋಬೋದು. ನಾನು ಒಟ್ಟಿಗೆ ಮಾಡಿಟ್ಬಿಡ್ತೀನಿ ಯೂಶಲಿ ಅಷ್ಟೇ. ಸ್ವಲ್ಪ ಕರ್ಬೇವು ಸೊಪ್ಪು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕರ್ಬೇವು ಸೊಪ್ಪಿನ ಪುಡಿ ಥರ ಅದು ಕೆಲವರು ಕರ್ಬೇವು ಸೊಪ್ಪಿನ ಚಟ್ನಿ ಪುಡಿ ಥರ ಮಾಡ್ಕೊತಾರಂತೆ. ಸೊ ಆ ಥರನೂ ಇರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಆವಾಗಲೇ ಅಲ್ಲಿ ಸಾಂಬಾರು ಪೌಡ್ರ್ ಮಾಡ್ಬೇಕಾದ್ರೂ ಅಷ್ಟೇ, ಇಲ್ಲಾಂದ್ರೆ ವಾಂಗಿಬಾತ್ ಮಾಡುವಾಗಲೂ ಅಷ್ಟೇ. ಸೊ ಈ ಫ್ಲೇವರ್ ಇತ್ತು ಅಂದರೆ ಸಖತ್ತಾಗಿರುತ್ತೆ. ಪರ್ಸ್ನಲಿ ನಂಗೆ ಈ ಥರ ಮಾಡೋದು ಜಾಸ್ತಿ ಆಗ್ತಾಯಿರ್ತೀನಿ ಯಾವುದಾದ್ರೂ ಈ ಥರ ಪುಡಿ ಮಾಡುವಾಗ. ಇದೆಲ್ಲ ಹಾಕಿ ಆಯಿತು. ಸೊ ಇನ್ನು ಪಟ್ ಅಂತ ಈ ಕಡೆ ಅಡುಗೆಗೂ ರೆಡಿ ಮಾಡ್ತಾಯಿದ್ದೀನಿ, ಆ ಕಡೆ ವಾಂಗಿಬಾತ್ಗೂ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದೆ ಕೂಡ, ಸ್ವಲ್ಪ ಕೆಲಸ ಇತ್ತು, ಆದ್ದರಿಂದ ಪಟ್ ಅಂತೆಲ್ಲ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಬಸ್ಸಾರಿಗೆ ರುಬ್ಬಿಟ್ಟು ಎಲ್ಲ ಒಗ್ಗರಣೆ ಮಾಡಿಬಿಟ್ಟೆ. ನನಗೆ ಕಾಳೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಪಟ್ ಅಂತ ಇದನ್ನೆಲ್ಲ ಪಟ್ ಒಗ್ಗರಣೆ ಕೊಟ್ಬಿಡ್ಬೋದು. ಸೊ ಈರುಳ್ಳಿಗೆಲ್ಲ ಒಗ್ಗರಣೆ ಮಾಡಿದೆ ನಾನು. ಇದೆಲ್ಲ ಮುಗಿಸಿ ಲಾಸ್ಟಿಗೆ ವಾಂಗಿಬಾತ್ಗೆ ಹೋಗೋಣ ಅಂತ. ಸೊ ಆಫೀಸ್ಗೆ ಹೋಗೋಕ್ಕೆ ಆಗಲೇ ಸ್ನಾನಕ್ಕೆ ರೆಡಿ ಮಾಡಿಕೊಂಡು ಬರೋ ಥರ ಇದ್ದರು. ಅಯ್ಯೋ ಬಂದ್ಬಿಟ್ರಲ್ಲಪ್ಪ ಅಲ್ಲೇ ಇನ್ನೇನಪ್ಪ ಮಾಡೋದು ಅಂತ ಅಂದ್ಕೊತಿದ್ದೆ. ಆಮೇಲೆ ಇದ್ರ ಜೊತೆಗೆ ಚಪಾತಿ ಮಾಡೋಣ ಅಂತಲೂ ಕೂಡ ಅಂದ್ಕೊತಿದ್ದೆ. ಈ ತಲೆಯಲ್ಲಿ ಏನು ಗೊತ್ತಾ, ಇವಾಗ ಕುಸುಮಾಗೆ ಸಪ್ರೇಟ್ ಅಂತ ಮಾಡಬೇಕಾಗುತ್ತೆ, ರಕ್ಷಿತ್ಗೆ ಸಪ್ರೇಟ್ ಅಂತ ಮಾಡಬೇಕಾಗುತ್ತೆ, ಇಲ್ಲ ಸೋಮ್ಗೆ ಅಂತ ಸಪ್ರೇಟ್ ಮಾಡಬೇಕಾಗುತ್ತೆ. ಅಂದರೆ ಇವರು ಎಗ್ ತಿನ್ನೋ ಅಂಥ ದಿನ, ನಾವು ಎಗ್ ತಿನ್ನೋ ಅಂಥ ದಿನ ಸೋಮ್ ಎಗ್ ತಿನ್ನೋ ಥರ ಇರೋದಿಲ್ಲ. ಹುಡುಗರು ಬೆಳಗ್ಗೆನೇ ಫ್ರೈಡ್ ರೈಸು ಇಲ್ಲ ಎಗ್ ಬುರ್ಜಿ ಆ ಥರ ಎಲ್ಲ ಕೇಳ್ತಾ ಇರ್ತಾರೆ. ಸೋಮ್ ಆದರೆ ತಿನ್ನೋದಿಲ್ಲ. ಅವ್ರಿಗೆ ಸಪ್ರೇಟ್ ಏನಾದ್ರು ನಾನು ಮಾಡಲೇಬೇಕಾಗುತ್ತೆ. ಅದರಲ್ಲಿ ಇತ್ತೀಚೆಗೆ ಎಗ್ ಫ್ರೈಡ್ ರೈಸ್ ಜಾಸ್ತಿ ಇಷ್ಟಪಡ್ತಾರೆ ರಕ್ಷಿತ್ ಮತ್ತು ಖುಷಿ. ನಾನು ಅಷ್ಟೇ ಪರ್ಸ್ನಲಿ ತುಂಬ ಇಷ್ಟಪಡ್ತೀನಿ. ಸೊ ಆದ್ದರಿಂದ ಆವಾಗ ಇನ್ನೊಂದು ಏನಾದರೂ ಅಡುಗೆ ಮಾಡಬೇಕಾಗಿರುತ್ತೆ. ಈ ಥರ ಇರುತ್ತೆ. ಒಂದಲ್ಲ ಒಂದಿನ ನನಗೆ ವೀಡಿಯೋ ಆಗುತ್ತೆ ಅನ್ನುವಾಗ ಮಾತ್ರ ನಾನು ವೀಡಿಯೋ ಮಾಡ್ತೀನಿ. ಇಲ್ಲಾಂದರೆ ಆಗಲ್ಲ. ಟ್ರೈಪಾಡ್ಗೆ ಹಾಕ್ಬಿಟ್ರು ಆಗುತ್ತೆ ಆ್ಯಕ್ಚುಲಿ. ಆದರೆ ಈ ಗಡಿಬಿಡಿನಲ್ಲಿ ಏನು ಗೊತ್ತಾ, ಕಿಚನ್ ಅಂತೂ ಯಾವಾಗಲೂ ಮೆಸ್ಸಿಯಾಗಿರುತ್ತೆ. ನಾನು ಎಸ್ಪೆಷಲಿ ಅಡುಗೆ ಕೆಲಸ ಮಾಡುವಾಗ ಎಲ್ಲ ನಂದು ಅಂತಲ್ಲ, ಪ್ರತಿಯೊಬ್ಬರದ್ದು ಇದೇ ರೀತಿ ಇದ್ದೇ ಇರುತ್ತೆ, ಮೆಸ್ಸಿಯಾಗೇ ಇರುತ್ತೆ. ಆದರೆ ಯಾರು ತೋರಿಸ್ಕೊಳ್ಳಲ್ಲ. ವೀಡಿಯೋಗೋಸ್ಕರ ಅಂದ್ಬಿಟ್ಟು ನೀಟಾಗಿರೋ ಥರ ಎಲ್ಲ ಫುಲ್ಲು ಕ್ಲೀನಾಗಿ ಮಾಡಿಕೊಂಡು ವೀಡಿಯೋ ಮಾಡ್ಬೋದೇನೋ, ಮೇ ಬಿ ನಂಗೆ ಗೊತ್ತಿಲ್ಲ. ಆದರೆ ನಾನಂತೂ ಆ ಥರ ಎಲ್ಲ ನನಗೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಯಾವಾಗಲೂ ಹೆಂಗೆ ಅಂದರೆ ಫಸ್ಟ್ ಎಲ್ಲ ಕೆಲಸ ಅಡುಗೆಗಳನ್ನ ಮುಗಿಸ್ಬಿಟ್ಟು ಆಮೇಲೆ ಏನಿದ್ರು ಮಿಕ್ಕಿದ್ದನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ. ಯಾಕಂದರೆ ಎಷ್ಟು ಕ್ಲೀನ್ ಮಾಡ್ತಾರೋ ಅಷ್ಟೇ ಗಲೀಜು ಆಗ್ತಾನೆ ಇರುತ್ತೆ. ಮತ್ತು ಇನ್ಯಾಕೆ ಅಲ್ಲಿ ಕ್ಲೀನ್ ಮಾಡಬೇಕು ಅಲ್ವಾ? ಸೊ ಹಂಗೆ ಕೆಲವೊಂದು ಟೈಮ್ ತುಂಬ ಮಿಸ್ಸಿಯಾಗಿರುತ್ತಲ್ಲ, ಅವಾಗ ಏನು ಮಾಡ್ತೀನಿ ಅಂತಂದರೆ ಯೂಶಲಿ ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಆಯಿತು. ವಾಂಗಿಬಾತ್ ಗೊಜ್ಜು ಸಖತ್ತಾಗಿ ಬಂತು, ಘಮ ಅಂತ ನಾನು ಹೇಳಿದ್ನಲ್ಲ, ಕರ್ಬೇವು ಸೊಪ್ಪು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಸಖತ್ತಾಗಿತ್ತು. ಅದಕ್ಕೆ ರೈಸ್ ಮಾಡಿಟ್ಟಿದ್ದೀನಿ ಬಿಸಿಯನ್ನು. ಹಾಗೆ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮಾಡ್ತಾ ಇರೋದೇನೆಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ. ಚಪಾತಿ ಒಂದು ಈ ಪಲ್ಯ ಮಾಡಿದ್ದೀನಲ್ವ ನಾನು, ಕ್ಯಾಬೇಜು ಮತ್ತು ಕಾಳು ಹಾಕ್ಬಿಟ್ಟು ಮೊಳಕೆ ಕಟ್ಟಿದ್ದು ಹುರುಳಿಕಾಳು. ಸೊ ಅದರ ಜೊತೆನಾದ್ರು ತಿನ್ಬೋದು. ಮತ್ತು ವಾಂಗಿಬಾತ್ ಗೊಜ್ಜಿಗೆ ನಾನು ಜಾಸ್ತಿ ಸಾಲ್ಟ್ ಹಾಕಿಲ್ಲ. ಹೆಂಗೆ ಅಂದರೆ ಈ ಬದನೆಕಾಯಿ ಗೊಜ್ಜು ಬರುತ್ತಲ್ಲ ಆ ಥರ ಅಷ್ಟೇನೆ. ಅದ್ರ ಜೊತೆಗೆ ಬೇಕಾದರೂ ಅದನ್ನು ತಿನ್ಬೋದು ಅಂತ ಹೇಳಿ ಮಾಡಿದೆ. ಆ್ಯಕ್ಚುಲಿ ಆಮೇಲೆ ನಾನು ರೈಸ್ ಕಲಿಸ್ಕೊತೀನಲ್ಲ ವಾಂಗಿಬಾತ್, ಆವಾಗ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ನಾನು ಕಲಿಸ್ಕೊತೀನಿ. ಇದಕ್ಕೆ ಗೊಜ್ಜಿಗೆ ಮೀಡಿಯಮ್ಮಾಗೇ ಸಾಲ್ಟ್ ಹಾಕಿದ್ದೀನಿ ಅಷ್ಟೇನೆ. ಸೊ ಇನ್ನು ಚಪಾತಿ ಪಟ್ ಅಂತ ಲಟ್ಟಿಸ್ತಾ ಇದ್ದೀನಿ. ಇದು ಅಷ್ಟೇ, ನಾನು ಚಪಾತಿ ಮಾಡೋದಕ್ಕೆ ನಂಗೆ ಜಾಸ್ತಿ ಏನು ರಿಸ್ಕ್ ಅಂತ ಅನ್ಸಲ್ಲ. ಆದರೆ ಇದರಲ್ಲಿ ಕುಸುಮಗೆ ಸ್ನಾನ ಮಾಡಿಸ್ಬೇಕು, ಅವಳನ್ನ ರೆಡಿ ಮಾಡಬೇಕು ಅನ್ನೋದೊಂದು ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಆವಾಗ ಒಂದು 5 ನಿಮಿಷ ಲೇಟ್ ಆದರೂ ಸರಿ, ಕುಸುಮನ್ ಬೇಕಾದರೆ 5 ನಿಮಿಷ ಸ್ಕೂಲಿಗೆ ಕಳಿಸಿದ್ರು ನಡೆದೋಗುತ್ತೆ. ಪ್ರೀ ನರ್ಸರಿ ಅಲ್ವಾ, ಸೊ ಆದ್ದರಿಂದ ನಡೆದೋಗ್ಬಿಡುತ್ತೆ. ಫಸ್ಟ್ ಸೋಮು ಕಳಿಸ್ಕೊಟ್ಬಿಡೋಣಪ್ಪ. ಒಬ್ಬರೊಬ್ಬರೇ ಮನೆಯಿಂದ ಹೊರಡ್ತಾಯಿದ್ರೆ ಹೊರಗಡೆ ನನಗೊಂಥರ ತಲೆ ಟೆನ್ಷನ್ ಫ್ರೀ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಸೋಮಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ಅವ್ರಿಗೆ ತಿಂಡಿ ಕೊಟ್ಟೆ. ಸೊ ಅವ್ರಿನ ಆಫೀಸಿಗೆ ಹೊರಟರು. ಇನ್ನು ಕುಸುಮಾಗೆ ರೆಡಿ ಮಾಡ್ತಾಯಿದ್ದೀನಿ. ಅವಳು ಹಸಿ ಕ್ವಾಟ್ಲೆ ಕೊಡಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಎಬ್ರಿಸೋದೇ ದೊಡ್ಡ ಟಾಸ್ಕ್ ನನಗೆ. ಎಬ್ರಿಸಿ ಅವಳಿಗೆ ಸ್ನಾನ ಮಾಡಿಸಿ
ಇನ್ನು ಅವಳಿಗೆ ರೆಡಿ ಮಾಡಿಸ್ಟ್ರಲ್ಲಿ ನನಗೆ ಜುಟ್ಟು ಹಾಕಬೇಕು ಅಂತ ಅವಳು ಜುಟ್ಟು ಹಾಕಿಸ್ಕೊಳ್ಳೋಳು. ಸೊ ಇದ್ರ ಮಧ್ಯೆ ಪರಿ ಬೇರೆ, ಪರಿನ ಬಿಡಲ್ಲ, ಆ ಕಡೆ ಈ ಕಡೆ ಎಲ್ಲೂ ಬಿಡಲ್ಲ. ಅವಳು ಎತ್ಕೊಂಡೇ ಇರಬೇಕು ಅಂತ ಹೇಳ್ತಾ ಇರ್ತಾಳೆ. ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ ಪರಿ, ಆದರೆ ಯಾಕೋ ಇತ್ತೀಚೆಗೆ ಸ್ವಲ್ಪ ಊಟ ಮಾಡ್ತಾಯಿಲ್ಲ. ಅದೇ ಸ್ವಲ್ಪ ಟೆನ್ಷನು. ವ್ಯಾಕ್ಸಿನೇಷನ್ ಹಾಕ್ಸ್ಕೊಬಂದ್ಮೇಲೆ ಸ್ವಲ್ಪ ಊಟ ಮಾಡ್ತಾಯಿಲ್ಲ ಅವಳು. ನನಗೆ ಅದೇ ಒಂದು ಸ್ವಲ್ಪ ಬೇಜಾರು ಬಿಡ್ತದೆ. ಯಾಕೆಂದರೆ ಇನ್ನೂ ಏನಂದರೆ ಮಗು ಥರ ಅವಳಿಗೆ ಊಟ ಮಾಡಿಸ್ಬೇಕು. ನಾವು ಖುಷಿಗೆ ಹೆಂಗೆ ಊಟ ಮಾಡಿಸ್ತೀವೋ ಅದೇ ಥರನೇ ಊಟ ಮಾಡಿಸ್ಬೇಕು ಅಂತಾಳೆ. ಬಟ್ಲಲ್ಲಿಟ್ಟರೆ ತಿನ್ನೋದಿಲ್ಲ. ನಾನು ಇವಾಗ ಹೆಂಗೆ ಅದನ್ನೇ ನೋಡ್ಕೊಂಡು ಕೂತ್ಕೊಂಡಿರೋದಕ್ಕಾಗುತ್ತಾ ಅನ್ನೋ ಥರ ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ನನ್ನ ಪರಿಸ್ಥಿತಿ ಹಂಗೆ ಆಗಿಬಿಟ್ಟಿದೆ. ಇದ್ದರೆ ಮನೆಯಲ್ಲಿ ನಾನು ಖಂಡಿತ ಸೇಮ್ ಅವಳಿಗೆ ಹೆಂಗೆ ಮಗು ಕೇರ್ ಮಾಡ್ತೀವೋ ಅದೇ ಥರನೇ ಮಾಡಿಸ್ಕೊಂಡು ತಿನ್ನಿಸ್ಕೊಂಡು ಇರ್ತೀನಿ. ಅವಳಿಲ್ಲ ಅಂತಂದರೆ ನನಗೊಂದು ಸ್ವಲ್ಪ ಕಷ್ಟನೇ. ಬಟ್ಲಲ್ಲಿ ಹಾಕಿದರೆ ಕೆಲವೊಂದು ಟೈಮ್ ತಿಂದೇ ಇರೋದಿಲ್ಲ, ಬೇಜಾರಂತ ಅನಿಸ್ಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ತಂದುಬಿಟ್ಟಿದ್ದೀವಲ್ಲ ಅಂತ ನೋಡೋಣ. ಇನ್ನು ಸ್ವಲ್ಪ ದಿನ ಹೆಂಗೆ ಅಡ್ಜಸ್ಟ್ ಆಗುತ್ತೇನೋ ಗೊತ್ತಿಲ್ಲ, ನೋಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಏನು ರಕ್ಷಿತ್ ನಾನೇ ಕರ್ಕೊಂಡೋಗ್ತೀನಿ ಬಿಡಮ್ಮ, ಆವಾಗಿಂದ ಇಷ್ಟಮ್ಮ ಓದಾಡ್ತಾ ಇದ್ದೀನಿ, ನಾನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಸ್ಕೂಲಿಗೆ ಅಂತ ಹೇಳಿ ಅವನು ಬಿಟ್ಬಿಟ್ಟು ಬಂದುಬಿಟ್ಟು ಅವನು ರೆಡಿಯಾಗಿ ಹೋಗ್ತೀನಿ ನಾನು ಅಂತ ಹೇಳ್ತಾ ಇದ್ದ. ಆ್ಯಕ್ಚುಲಿ ಅವನೇ ಆಲ್ಮೋಸ್ಟ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಸ್ಕೂಲಿಗೆ. ಬಿಟ್ಬಿಟ್ಟು ಆಮೇಲೆ ಅವ್ನು ಬಂದು ಸ್ನಾನ ಮಾಡ್ಕೊಂಡು ಅವನು ಕೂಡ ಹೊರಡ್ತಾನೆ. ಸೊ ಹೀಗಿರುತ್ತೆ ನನ್ನ ಬೆಳಗಿನ ದಿನಚರಿ. ಓಕೆ ಫ್ರೆಂಡ್ಸ್, ಇವಾಗ ಖುಷಿಮ್ಮ ಹೊರಟು ಸ್ಕೂಲಿಗೆ. ಅಪ್ಪ ಸುಸ್ತಾಗೋಯ್ತು ಫುಲ್ಲು ಕಂಪ್ಲೀಟಾಗಿ. ಇವಾಗೆಲ್ಲ ಕಳಿಸೋಷ್ಟ್ರಲ್ಲಿ, ಅಪ್ಪ ಮಗಳು ಕಳಿಸೋಷ್ಟ್ರಲ್ಲೇ ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಸ್ವಲ್ಪ ಇನ್ನೊಂದು ಚೂರು ಕೆಲಸ ಇದೆ, ಅದರಿಂದ ಅದನ್ನು ಮುಗಿಸ್ಕೊಂಡ್ರೆ ರಕ್ಷಿತ್ಗೇನೋ ಎಗ್ರೈಸ್ಬೇಕಂತೆ, ಅದನ್ನು ಮಾಡಿಕೊಟ್ಟು ಆಮೇಲೆ ನಾನು ಮುಂದಿನ ಕೆಲಸಗಳನ್ನ ಮಾಡುವ ಅಂತ. ಇನ್ನು ನೋಡಿ ಬಂದ ಮನೆ ಒಳಗೆ ಬರ್ತಿದ್ದಂಗೆ ಆಗಲೇ ರಕ್ಷಿತ್ ಅಂದ, ಅಮ್ಮ ನನಗೆ ಎಗ್ ಫ್ರೈಡ್ ರೈಸ್ ಬೇಕು ಅಂತಾನೆ. ಇನ್ನು ಖುಷಿ ಮಗ ಲಂಚ್ ಬಾಕ್ಸ್ ಕಟ್ಟಬೇಕಾಗಿತ್ತು. ಅವನು ವಾಂಗಿಬಾತ್ ಬೇಡ ಅಂತ ಹೇಳ್ದ. ಮತ್ತು ಒಂದು ಸ್ವಲ್ಪ ಅಲ್ಲಿ ವಾಂಗಿಬಾತ್ ಗೊಜ್ಜು ಮಾಡಿದ್ದು ಕೂಡ ಒಂದು ಸ್ವಲ್ಪ ನಾನು ಸ್ವಲ್ಪ 4-5 ದಿನಕ್ಕೆ ಆಗುವಷ್ಟು ಫ್ರಿಡ್ಜಲ್ಲಿ ಎತ್ತಿಡಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಗೊಜ್ಜು ಜಾಸ್ತಿನೇ ಮಾಡಿದೆ. ಇನ್ನು ಲಂಚ್ ಬಾಕ್ಸ್ ಕಟ್ಟಿದ್ರೆ ಖುಷಿಮಾಗೆ ನೋಡಿ ಕುಕುಂಬರ್, ಆಮೇಲೆ ಚಪಾತಿ, ಹಾಗೆ ಒಂದು ಸ್ವಲ್ಪ ವಾಂಗಿಬಾತ್ ಗೊಜ್ಜನ್ನ ಕಟ್ಟಿದೆ. ಇನ್ನು ನಾನು ತಿಂಡಿನೇ ತಿಂದಿರಲಿಲ್ಲ, ಹೊಟ್ಟೆ ಸಿಕ್ಕಾಬಿಟ್ಟೆ ಹಸಿವಾಗ್ತಾಯಿತ್ತು. ಬೆಳಗ್ಗೆಯಿಂದ ಏನೂ ತೊಗೊಂಡಿರಲಿಲ್ಲ ಹೊಟ್ಟೆಗೆ. ಆದ್ದರಿಂದ ಇವಾಗ ಮಿಕ್ಕಿದ್ರಲ್ಲೂ ಸ್ವಲ್ಪ ಫ್ರೈಡ್ ರೈಸು, ಒಂದು ಸ್ವಲ್ಪ ವಾಂಗಿಬಾತು ಅದನ್ನು ಕೂಡ ಕಲಿಸಿದ್ದೆ. ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಹುಳಿಕಾಳು ಅದೇನು ಪಲ್ಯ ಇತ್ತು ಅದು ಹಾಕ್ಕೊಂಡು ತಿಂದ್ಕೊಂಡೆ. ಮತ್ತು ಅವತ್ತೆಲ್ಲ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಮತ್ತು ಸಂಜೆನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನನಗಂತೂ ಸಿಕ್ಕಾಬಟ್ಟೆ ತಲೆನೋವಿತ್ತು. ಅದಕ್ಕೆ ಒಂದು ಸ್ಕ್ಯಾಲ್ಪ್ ಮತ್ತು ಹೆಡ್ ಮಸಾಜರ್, ಹಾಗೆಯೇ ಬಾಡಿ ಮಸಾಜರ್ ಕೂಡ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಇದರ ರಿವ್ಯೂ ಅಂತೂ. ನಾನು ನೋಡಿಬಿಟ್ಟು ಇದನ್ನು ತೊಗೊಂಡೆ. ಸಖತ್ತಾಗಿದೆ. ಬೇಕಾದ್ರೆ ನಿಮಗೂ ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡಿ. ಎಣ್ಣೆ ಹಚ್ಚಿದಾಗಂತೂ ಈ ಥರ ಒಂದು ಏನೋ ಮಸಾಜ್ ಕೊಟ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಸೋಮು ಹೇಳ್ತಾಯಿದ್ರು, ಲೈಫಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿರೋದು ಅಂತಂದರೆ ಇದೊಂದೇ ಕಣೆ ನಿಖಿತ ನೀನು ಅಂತ ಹೇಳ್ತಿದ್ರು. ಅಂದರೆ ಮಾಡಿರೋದನ್ನೆಲ್ಲ ಮರ್ತುಬಿಟ್ರು. ಅದು ಹಂಗೆ ಯಾವ್ದಾದ್ರು ಹೊಸಾದು ಬರ್ತಿದ್ದಂಗೆ ಇದೊಂದು ಡೈಲಾಗ್ ಹೊಡಿತಾರೆ, ಲೈಫಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿರೋದು ಇದೊಂದೇ ಅಂತ ಇರ್ತಾರೆ. ಹಾಗೆ ಇದೊಂದು ಒಳ್ಳೆ ಕೆಲಸ ಮಾಡಿದ್ದೀನಂತೆ. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಇದ್ರದ್ದು ಏನು ವಿಡಿಯೋ ಹಾಕಿದ್ದೆ. ಸುಮಾರು ಜನ ಲಿಂಕ್ ತೊಗೊಂಡು ಎಲ್ಲ ಪರ್ಚೇಸ್ ಮಾಡ್ತಾಯಿದ್ದೀರಾ. ಇಲ್ಲ ಬೆಸ್ಟ್ ಪ್ರಾಡಕ್ಟ್, ನಾನು ಸುಮ್ಮನೆ ತೋರಿಸೋದಕ್ಕೂ ಆಗೋದಿಲ್ಲ. ಪ್ರಾಡಕ್ಟ್ ಚೆನ್ನಾಗಿರೋದ್ರಿಂದನೇ ಈ ಪ್ರಾಡಕ್ಟ್ರ ಬಗ್ಗೆ ಹೇಳಿರೋದು. ಬೇಕಂತಂದರೆ ಲಿಂಕ್ ಕೊಟ್ಟಿರ್ತೀನಿ. ನೀವು ಏನಾದರೂ ಈ ಥರ ಬಾಡಿ ಪೇಯ್ನು ಇಲ್ಲ ಹೆಡ್ ಮಸಾಜ್ ಬೇಕು ಅನ್ನೋ ಹಾಗಿದ್ರೆ ಇದನ್ನು ತೊಗೊಳ್ಬೋದು. ಓಕೆ ಫ್ರೆಂಡ್ಸ್, ಮಸಾಜ್ ಮಾಡ್ಕೊಂಡಿದ್ದಾಯಿತು. ನಂಗೆ ಹೇಳ್ದಂಗೆ ಹೆಡೇಕು ಮಧ್ಯಾಹ್ನ ಒಂದು 2-3 ಗಂಟೆ ಮೇಲೆ ಜಾಸ್ತಿ ಆಗಿಬಿಡ್ತು. ಅದಕ್ಕೋಸ್ಕರ ನಾನು ಎಲ್ಲೂ ವಿಡಿಯೋ ಇದು ಮಾಡೋಕ್ಕೆ ಹೋಗಲಿಲ್ಲ. ಚೆನ್ನಾಗಿ ಒಳ್ಳೆ ಮಸಾಜ್ ಆಯಿತು. ಇವಾಗ ಒಂಚೂರು ರಿಲೀಫ್ ಸಿಕ್ತಂಗೆ ಆಯಿತು ನನಗೆ. ಸಕ್ಕತ್ತಾಗಿದೆ. ಇದ್ರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಬೇಕಿರೋಕ್ಕೆ. ತುಂಬ ಚೆನ್ನಾಗಿದೆ. ನಂಗೆ ಪರ್ಸ್ನಲ್ ತುಂಬ ಇಷ್ಟ. ನಮ್ಮ ಸೋಮ್ಗೆ ಸಕ್ಕತ್ತಾಗಿದೆ ಕಣೆ ನಿಖಿತ ಅಂತ ಹೇಳ್ತಾಯಿದ್ರು. ಚಾರ್ಜ್ ಮಾಡ್ಬೋದು ಇದನ್ನು ಆರಾಮಾಗಿ, ನೀವು ನೋಡಿ ಬೇಕಾದರೆ ತೊಗೊಳ್ಬೋದು. ಎಷ್ಟು ಚೆನ್ನಾಗಿದೆ. ನನಗಿದು ಹಿಂಗೆ ಅನಿಸುತ್ತೆ ಅಂದರೆ, ನಾನು ಇಂಗ್ಲೀಷ್ ಮೂವಿಗಳು ಜಾಸ್ತಿ ನೋಡ್ತಾ ಇರ್ತೀನಿ. ಅದರಲ್ಲಿ ರೋಬೋಟ್ ಹಿಂಗೆ ನಡ್ಕೊಂಡು ಹೋಗೋ ಥರ ಹಿಂಗೆಲ್ಲ ಇದೆ. ಸೊ ಆ ಥರ ಇದು ಫೀಲ್ ಆಗುತ್ತೆ. ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಅಷ್ಟು ಸಖತ್ತಾಗಿದೆ. ನೋಡಿ ಬೇಕಂದರೆ ಇದು ಮಾಡ್ಕೊಳ್ಳಿ. ಇನ್ನು ನಮ್ಮದು ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕಲ್ಲ. ಮಾಡ್ತಾರೆ ಇನ್ನೂ ನನಗೆ ತಲೆನೋವು ಸ್ವಲ್ಪ ಜಾಸ್ತಿ ಆಗಿದ್ದು ಅಂತಲೇ ಹೇಳ್ಬೋದು. ಎಲ್ಲ ಪ್ಯಾಕ್ ಮಾಡಿ ಇವಾಗ ಅಲ್ಲಿ ಇಟ್ಟಿದ್ದೀವಿ, ಎಲ್ಲ ಕಂಪ್ಲೀಟ್. ಇನ್ನು ನಾಳೆ ನಿಮಗೆ ಹೊಸ ಬ್ಲಾಗ್ ಬರುತ್ತೆ. ಹೊಸ ಬ್ಲಾಗ್ ಅಂತಂದರೆ ಊರಿಗೆ ಹೊರಡ್ತಾ ಇರೋ ಬ್ಲಾಗ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಾರೆ, ಏನಕ್ಕೆ ಹೋಗ್ತಾರೆ ಏನಂತ ನಿಮಗೆ ಗೊತ್ತಾಗತ್ತೆ. ಓಕೆ, ಅದಕ್ಕೆ ಮುಂಚೆ ಇವಾಗ ಏನಂತಂದರೆ ನಾನು ಅದೇ ಊರಿಗೆ ಹೊರಡ್ಬೇಕಂತಂದರೆ ಜ್ಯುವೆಲರೀಸ್ನೆಲ್ಲ ಸ್ವಲ್ಪ ಫಂಕ್ಷನ್ ಇದೆ, ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಎತ್ತಿಡ್ಕೊತಾ ಇದ್ದೆ, ಎಲ್ಲ ಜ್ಯುವೆಲರೀಸು ಅದೆಲ್ಲದನ್ನು. ಸೊ ಆವಾಗ ನನಗೆ ನೆನಪಾಯಿತು, ನಾನು ಮೊನ್ನೆ ಇದು
ಹೊಸ ವರ್ಷದ ದಿನ ಇದು ತೊಗೊಂಡನಲ್ಲ ಜ್ಯುವೆಲ್ಲರಿ, ಅದನ್ನು ನಿಮಗೆ ತೋರಿಸಿರಲಿಲ್ಲ. ಸೊ ಸುಮಾರು ಜನ ಹೇಳ್ತಾಯಿದ್ರು. ಹಾಗೆ ಅದಕ್ಕೂ ಮುಂಚೆ ಇನ್ನೂ ಸುಮಾರು ಜನ ಅಂದರೆ ನಾನು ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೆ, ನಿಖಿತರ ಅದೊಂದು ಸ್ವಲ್ಪ ಡಿಸೈನ್ ತೋರಿಸಿ ಅಂತ ಹೇಳ್ತಾಯಿದ್ರಿ ಸುಮಾರು ಜನ. ಸೊ ಅದಕ್ಕೋಸ್ಕರ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡು ಇಲ್ಲಿ ಬ್ರೇಸ್ಲೆಟು ಇವಾಗ ಏನು ಸೋಮ್ ಹೇಳ್ತಾಯಿದ್ರು, ಯಾವುದೂ ಜಾಸ್ತಿ ಜ್ಯುವೆಲ್ಲರೀಸ್ ಬೇಡ ನಿಖಿತಾ ಅಂತ. ನನಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಹಾಕೊಳ್ಳೋದಕ್ಕೆ, ತಗೊಳ್ಬೇಕು ಆದರೆ ಅಷ್ಟು ಇದು ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ ಇವಾಗ. ಅದಕ್ಕೋಸ್ಕರ ಸಿಂಪಲಾಗಿ ಒಂದು ಬ್ರೇಸ್ಲೆಟ್ ಹಾಕ್ಕೊಬಿಡೋಣ ಅಂತ ಅಂದ್ಕೊಂಡು, ಬ್ರೇಸ್ಲೆಟ್ ಆದರೆ ಈ ಥರ ಬರುತ್ತೆ ಡಿಸೈನ್, ನೋಡ್ಬೋದು ನೀವು ನೋಡಿ ಈ ಥರ. ನಾನು ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಅಂದರೆ ಫಸ್ಟಿಂದ ಫಾಲೋ ಮಾಡ್ಕೊಂಡು ಬಂದಿದ್ರೆ ನಿಮ್ಗೆ ಖಂಡಿತ ಇದು ನೋಡಿರ್ತೀರ. ಇದು ತುಂಬ ದಿನ ಆಯಿತು ನಾನು ಮಾಡಿಸಿ. ಸೊ ಈ ಥರ ಇದೆ ಡಿಸೈನು. ಇದು ನಾನು ಈ ಥರ ಬರುತ್ತೆ ನೋಡಿ, ಈ ಥರ ಸೆಂಟ್ರಲ್ಲಿ ಒಂದು ಸ್ಟೋನ್ ಈ ಥರ ಬರುತ್ತೆ ಸೆಂಟ್ರಲ್ಲಿ, ಈ ಥರ ಮಾಡಿಸಿದ್ದೀನಿ. ಫುಲ್ ಬಾಲ್ ಥರ. ಎಷ್ಟು ಗ್ರಾಮ್ ಇದೆ ಅಂತಂದರೆ ಒಂದು 20 ಗ್ರಾಮ್ ಇದೆ. ಇದು ವೆಯ್ಟ್ ಇದೆ ಸಿಕ್ಕಾಬಟ್ಟೆ, ನನಗೇ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ ವಜೆ ಇದೆ ಅಂತ ಹೇಳಿ. ಸೊ ತಂತಿನೇ ಎಲ್ಲ ತಂತಿಗೆ ಇದೆಲ್ಲ ನೀಟಾಗಿ ಇದು ಮಾಡಿಬಿಟ್ಟು ಸ್ಟೋನ್ ಏನಿದೆ ಇದು ಮಣಿಗಳು ಪೋಣಿಸ್ಬಿಟ್ಟು ಆ ಥರ ಕೊಟ್ಟಿರೋದು ಸಗದಾಗಿ ಕಾಣಿಸುತ್ತೆ. ನನಗೆ ಆವಾಗ ಹಾಕಲ್ಲ, ಇತ್ತೀಚೆಗೆ ಜಾಸ್ತಿ ಜ್ಯುವೆಲ್ಲರ್ಸ್ ಏನೂ ಹಾಕಲ್ಲ. ಇದನ್ನೇನೆಂದರೆ ನನಗೆ ಏನು ಅನ್ನಿಸ್ತು ಅಂತಂದರೆ, ಇದನ್ನು ನೀವು ಬ್ರೇಸ್ಲೆಟ್ ಆಗು ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಈ ರೀತಿ ನೆಕ್ಲೆಸ್ ಆಗೂ ಕೂಡ ಯೂಸ್ ಮಾಡ್ಬೋದು. ಕುಶಿಮಾಗೆ ಪರ್ಸ್ನಲಿ ಇದು ಇಷ್ಟ ಆಗಿದ್ದು ನನಗೆ. ಕುಶಿಮಾಗೆ ಸಖತ್ತಾಗಿ ಕಾಣಿಸ್ತಿದೆ ನಂಗೆ ಪರ್ಸ್ನಲಿ ತುಂಬ ಈ ಥರ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನನಗೇನಂತಂದರೆ ನೆಕ್ಲೆಸ್ಸಿಗೆ ಚೈನ್ ಬರುತ್ತಲ್ಲ, ಸೊ ಆ ಥರ ಈ ಚೈನ್ ಇದೆ ನನಗೆ. ಆ ಚೈನ್ ಸೈಡಿಗೆ ಈ ಉಕ್ಕು ಥರ ಹಿಂಗೆ ಈ ಥರ ಇಲ್ಲಿಗೆ ಈ ರಿಂಗಿಗೆ ಉಕ್ಕು ಥರ ಹಾಕಿ, ಈ ರಿಂಗುಗೂ ಉಕ್ಕು ಥರ ಹಾಕಿದ್ರೆ, ಇಲ್ಲ ಈ ಉಕ್ಕೇನಿದೆ ಈ ಉಕ್ಕಿಗೆ ಆ ಉಕ್ಕನ್ನ ಜಾಯಿಂಟ್ ಮಾಡಿಬಿಟ್ಟು ನಾನು ಇಲ್ಲ ಅಂತಂದರೆ ಇಲ್ಲ ಫ್ಯೂಚರಲ್ಲಿ ಕುಶಿಮಾಗೆ ಹಾಕೋತಾರೆ. ಇವಾಗ ಅವಳಿಗೆ ಏನೂ ಹಾಕೋಕ್ಕಾಗಲ್ಲ ಸದ್ಯಕ್ಕೆ, ಯಾಕಂದರೆ ಅವಳೆಲ್ಲ ಎಲ್ಲ ಬಿಸಾಕ್ಬಿಡ್ತಾಳೆ, ಕಿತ್ತೆಲ್ಲ ಬಿಸಾಕ್ಬಿಡ್ತಾಳೆ, ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೋಸ್ಕರ ನಾನು ಇವಾಗ ಯಾವುದೇ ರೀತಿ ಗೋಲ್ಡ್ ಜ್ಯುವೆಲ್ಲರಿ, ಯಾಕಂದರೆ ಒಂದ್ಸರಿ ಹಾಲೆ ಕಳೆದೋಗ್ಬಿಟ್ಟಿದೆ ಅಲ್ಲ, ಅದಕ್ಕೆ ಇವಾಗ ಯಾವುದೋ ಅಷ್ಟಾಗಿ ಆಗ್ತಾಯಿಲ್ಲ. ಸೊ ಚೆನ್ನಾಗಿದೆ ಈ ಥರ ನೋಡಿ, ಹತ್ರದಿಂದ ತೋರಿಸ್ತೀನಿ. ಈ ಥರ ಕಾಣಿಸುತ್ತೆ, ಸಖತ್ತಾಗಿದೆ. ಕೈಗೆ ಇನ್ನೂ ಚೆಂದಾಗಿ ಕಾಣಿಸುತ್ತೆ. ನೀವು ಬೇಕಾದ್ರೆ ಲೆಫ್ಟ್ ಹ್ಯಾಂಡಿಗಾದರೂ ಹಾಕ್ಬೋದು, ರೈಟ್ ಹ್ಯಾಂಡಿಗಾದರೂ ಹಾಕ್ಕೋಬೋದು. ಇಲ್ಲಿ ಈ ಥರ ಹತ್ರದಿಂದ ಅಂದರೆ ಇಲ್ಲಿ ಹೀಗೆ ಬರುತ್ತೆ, ಚೆನ್ನಾಗಿದೆ, ಮಸ್ತಿದೆ. ಸೊ ಇದೊಂದು ಜ್ಯುವೆಲ್ಲರಿ ಇವಾಗ ತೊಗೊಳ್ತಾ ಇದ್ದೆ, ಇನ್ನೇನಿಲ್ಲ ಹಾಗೆ ಓಡೋದೆ. ಸೊ ಮಂಗಲೆ ಸರ ಹಾಕ್ಕೊತೀನಿ, ನೆಕ್ಲೆಸ್ ಹಾಕ್ಕೋತೀನಿ ಅಷ್ಟೇ. ಇದೊಂದು ತೊಗೊಂಡ್ನಲ್ಲ ತೋರಿಸೋಣ ನಿಮಗೆ ಅಂತ ಹೇಳ್ಕೊಂಡು ಮಾಡಿದ್ದು. ಇನ್ನು ಮೊನ್ನೆ ಓಲೆಗಳು ತಂದಲ್ಲ, ಆ ಓಲೆನ ನಾನು ತೋರಿಸಿರಲಿಲ್ಲ ನಿಮಗೆ. ಸೊ ಆ್ಯಕ್ಚುಲಿ ಒಂದು ಜೊತೆ ತರಕ್ಕೆ ಅಂತ ಹೋಗಿದ್ದು, ನಾನು 2 ಜೊತೆ ತೊಗೊಂಡು ಬಂದೆ. ಒಂದು ಜೊತೆ ಬಂದು ಒಂದು ಪೇರ್ ಬಂದು ಈ ರೀತಿ ಇದೆ, ಸಕ್ಕದಾಗಿದೆ. ಇದಂತೂ ನನಗೆ ಇದು 17% ಏನೋ ಹಾಕಿದ್ದಾರೆ, 17-18 ಹಾಕಿದ್ದಾರೆ. ಇದು ತುಂಬಾ ಇಷ್ಟ ಆಯಿತು ನನಗೆ. ಸೊ ಆದ್ದರಿಂದ ಇದನ್ನು ತೊಗೊಂಡಿದ್ದು ನಾನು. ಮಸ್ತಿದೆ ಇದು ಡಿಸೈನ್ ಅಂತೂ. ಸೊ ಕ್ಲೋಸಪ್ನಲ್ಲಿ ನಾನು ಹಾಕ್ತೀನಿ ನೋಡಿ. ಇದು ಡಿಸೈನು ವರ್ಕ್ ಏನಿದೆ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಅವ್ರು ಹೇಳಿದ್ರು ಎಕ್ಸ್ಟ್ರಾ ಇದಕ್ಕೆ 2,500-3,000 ವರ್ಕಿಗೆ ಜಾಸ್ತಿ ಇಸ್ಕೊಂಡ್ರು. ನನ್ನ ಅದೃಷ್ಟ ಏನಂತಂದರೆ ಅವತ್ತೇನಂದರೆ 12,300 ಏನೋ ಆಗಿತ್ತು. ಇವಾಗ ಮತ್ತೆ 13,000 ಹತ್ರ ಎಲ್ಲ ಆಗ್ಬಿಟ್ಟಿದೆ, ನಂಗೆ ಗೊತ್ತಿಲ್ಲ ಅಷ್ಟಾಗಿ. ಸೊ ಒಟ್ಟಿನಲ್ಲಿ ಈ ಒಂದು ಜೊತೆ ತೊಗೊಂಡೆ. ಇದು ಬಂದು 3.25 ಗ್ರಾಮ್ ಏನೋ ಇದೆ, 3 ಗ್ರಾಮ್ 800 ಮಿಲಿ ಇದೆ ಇದು. ಸೊ ನನಗೆ ಆ ವರ್ಕ್ ನೋಡೋ ಇಷ್ಟ ಆಯಿತು, ಆ ಲಕ್ಷ್ಮಿ ಹಿಡ್ದಂಗಿತ್ತು. ಇದು ಬಂದು ನನಗೆ ಅನ್ನೋದಕ್ಕೆ ನನಗೆ ಫ್ಯೂಚರಲ್ಲಿ ನಮ್ಮ ಕುಶಿಮಾಗೆ ನನಗೆ ಅದು ನೆನಪಾದ್ಲು. ಸೊ ಇದ್ದರೆ ಇರಲಿ ಬಿಡು, ಮತ್ತು ನನಗೂ ಒಂದು ಚಿಕ್ಕದಾಗಿ ಏನಾದ್ರು ಬೇಕು ಅಂತಂದಾಗ ಇದನ್ನು ಹಾಕ್ಕೊಳ್ಬೋದು ಅಂತ ಹೇಳ್ಕೊಂಡು ಇದನ್ನು ಒಂದು ತೊಗೊಂಡೆ. ಸೊ ಇದು ಎಲ್ರಿಗೂ ತುಂಬ ಇಷ್ಟ ಆಯಿತು. ಇನ್ನೊಂದು ಬಂದು ಈ ಥರ ಸರಿ ಇಲ್ಲಿ ಈ ಟೈಪು. ನಂತರ ಇವಾಗ ದೊಡ್ಡದು ಚಾಂದ್ಬಾಲ್ ಆಗಿರ್ಬೋದು, ಮಾಮೂಲಿ ಜುಮ್ಕ ಆಗಿರ್ಬೋದು, ಆಮೇಲೆ ರೌಂಡು ಥರ ಮುತ್ತೆಲ್ಲ ಇದೆ, ಲಕ್ಷ್ಮಿದು ಅದೆಲ್ಲ ಇತ್ತು. ನಂಗೆ ಇನ್ಮೇಲೆ ಏನಂದರೆ ಸ್ವಲ್ಪ ಸ್ಮಾಲು ಇದ್ದಾವೆ, ಸ್ಮಾಲು ಒಂದು 3-4 ಇದ್ದಾವೆ. ಅದ್ರ ಜೊತೆಗೆ ಇದೊಂದು 2 ಜೊತೆ ನಾನು 2 ಪೇರ್ ತೊಗೊಂಡಿರೋದು. ಸೊ ಇದಿಷ್ಟ ಆಯಿತಾ, ಇದಿಷ್ಟ ಆಯಿತು. ಎಲ್ರಿಗೂ ಅಫ್ಕೋರ್ಸ್ ಇದೇ ಇಷ್ಟ ಆಗೋದು, ನಂಗೆ ಗೊತ್ತಿರೋ ಪ್ರಕಾರ. ನನಗೆ ಇದು ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಅದಕ್ಕೆ ಇವಾಗ ಇದನ್ನು ಹಾಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಬೇಡ ಬಿಡು, ಇವಾಗ ಹೇಗಿದ್ರು ಇದೇ ಓಲೆ ಇದೆ ನೋಡಿ. ಇದನ್ನು ಅಷ್ಟೇ, ಇದು ನಮ್ಮಮ್ಮ ಅವಾಗ ಇರುವಾಗ ನಾನು ಇದನ್ನು ತೊಗೊಂಡಿದ್ದು. ಇದು ಅಷ್ಟೇ 3.5 ಗ್ರಾಮು 4 ಗ್ರಾಮು ಇದೆ. ನಮ್ಮ ಭದ್ರಾವತಿನಲ್ಲಿ ತೊಗೊಂಡಿದ್ದು ಇದನ್ನು ಅಷ್ಟೇ, ಚೆನ್ನಾಗಿದೆ. ಇದನ್ನು
ಒಂಥರ ಮಾವಿನಕಾಯಿ ಇದು ಬರೋ ಥರ. ಸೊ ಇದೊಂದಿದೆ 2. ಇನ್ಮೇಲೆ ಏನಂದರೆ ಸ್ವಲ್ಪ ನಮ್ಮ ಕೆಪಾಸಿಟಿ ಇರೋದು ಅಷ್ಟೇ ಸ್ಮಾಲ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ ಆಗೋದು ಸದ್ಯಕ್ಕೆ. ಅಂದರೆ ಏನಾದ್ರು ಬೇಕು ಅಂತಂದರೆ ಇದೆ, ಕೆಲವೊಂದು ಇದೆ ತಗೊಳ್ಳೋದಿದೆ. ಇನ್ನೂ ನನಗೆ ಗೃಹ ಪ್ರವೇಶಕ್ಕಾಗಲಿ ಇನ್ನು ಕೆಲವೊಂದು ನನಗೆ ಅದೆಲ್ಲ ತಗೊಳ್ಳೋದು ಪೆಂಡಿಂಗ್ ಇದೆ. ಅಂದರೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಸ್ವಲ್ಪ ಕೆಲವೊಂದು ಚೀಟಿಗಳಂತ ಹಾಕ್ಬಿಟ್ಟಿದ್ದೀನಿ. ಅಂದರೆ ಭೀಮಾ ಜ್ಯುವೆಲರಿನೆಲ್ಲ ಅಲ್ಲೂ ಕೂಡ ಒಂದಷ್ಟು ನಾನು ಲಾಸ್ಟ್ ಟೈಮ್ ಈ ಚೈನ್ ತರೋದಕ್ಕೆ ಅಂತ ಹೋಗಿದ್ನಲ್ಲ, ಅವ್ರು ಹೇಳಿ ಮೇಡಮ್ ಹಾಕಿ ಮೇಡಮ್ ಅಂತೆಲ್ಲ ಫೋರ್ಸ್ ಮಾಡಿದ್ರು ಅಂತ ಅಲ್ಲೊಂದಷ್ಟು ಮಂತ್ಲಿ ಕಟ್ಟೋ ಥರ ಆನ್ಲೈನ್ ಪೇಮೆಂಟ್ ಅಲ್ವಾ, ಒಂದಷ್ಟು ಸೇವಿಂಗ್ಸ್ ಅಂತ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲ ಹಾಕಿದ್ದೀನಿ. ಅದೊಂದಷ್ಟು ಬರೋದಿದೆ. ಆಮೇಲೆ ಇನ್ನೊಂದಷ್ಟು ಅಲ್ಲಿ ಇಲ್ಲಿ ಅಂತ ಇಲ್ಲಿ ನನ್ನ ಸೇವಿಂಗ್ಸ್ ಅಂತ ಸ್ವಲ್ಪ ಇಟ್ಕೊತಾ ಇರ್ತೀನಿ. ಅಂದರೆ ನನಗೇನು ಗೊತ್ತಾ, ಅತಿಯಾದ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರೆ, ಹಾಗೆ ಅತಿಯಾಗೂ ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಬೇಕೋ ನಮಗೆ ಕೆಪಾಸಿಟಿ. ನಾವಲ್ಲೂ ಅಷ್ಟೇ, ನಾನು ಸಾಲ ಮಾಡಲ್ಲ, ಯಾವುದೂ ಮಾಡೋಕ್ಕೆ ಹೋಗಲ್ಲ. ಅಂದರೆ ಜಾಸ್ತಿ ಈ ಥರ ಎಲ್ಲ ತೊಗೋಬೇಕು ಆಸೆ ಪಟ್ಟು ಸಾಲ ಮಾಡೋದ್ರೂ ಸರಿ, ತುಪ್ಪ ತಿನ್ನಬೇಕು ಆ ಥರ ಎಲ್ಲ ಯಾವುದು ಆ ಥರ ಇಲ್ಲ. ನಾನು ಯಾವತ್ತು ನನ್ನ ಹತ್ರ ಇತ್ತಾ ತಗೊಳ್ತೀನಿ, ಇಲ್ವಾ ಸೈಲೆಂಟಾಗಿ ಇದ್ಬಿಡ್ತೀನಿ. ಆ ಥರ ನನಗೆ ಫಸ್ಟಿಂದನೂ ಹಾಗೇ. ನಾನು ಇದು ಆ್ಯಕ್ಚುಲಿ ನಮ್ಮ ಸೋಮುವಿಂದ ಕಲ್ತಿರೋದು. ನಾನು ಸಾಲ ಮಾಡಿ ತೊಗೊಂಡು ನೆಮ್ಮದಿರಲ್ಲ, ಆಮೇಲೆ ಕಟ್ಟೋಕ್ಕಾಗಲಿಲ್ಲ ಅಂತಂದರೆ ಸುಮ್ಮನೆ ಟೆನ್ಷನು ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಅದ್ರ ಬದಲು ಆರಾಮಾಗಿ ಇದ್ಬಿಡೋಣ ಅಂತೇಳಿ ಇದೀವಿ. ಸೊ ಇದೊಂದು ಜಸ್ಟ್ ನಿಮಗೂ ಒಂದಷ್ಟು ಏನಂದರೆ ಇವಾಗೆಲ್ಲ ಇವಾಗ ಮೊನ್ನೆ ಖುಷಿಮಾಗೆ ಚೈನ್ ತೊಗೊಂಡೆ. ಆ ಒಂದು ಚೈನೇನೆ 5000 ಆಯಿತು. ಅದನ್ನು ನಾನು ಲಾಸ್ಟ್ ಟೈಮ್ ಒಂದು 2000 ರುಪೀಸ್ಗೆ ತೊಗೊಂಡಿದ್ದೆ ಆಯಿತಾ. ಇವಾಗೆಲ್ಲ ಸಿಕ್ಕಾಬಟ್ಟೆ ಬೆಳ್ಳಿನೂ ಕೂಡ ಕಾಸ್ಟ್ಲಿ ಆಗ್ತದೆ. ನನಗೂ ಅಷ್ಟೇ ಬೆಳ್ಳಿ ಏನಂತಂದರೆ ನೀವೇನಾದ್ರು ಇನ್ವೆಸ್ಟ್ ಮಾಡಲೇಬೇಕು ಅಂತಂದರೆ ಬೆಳ್ಳಿಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿಬಿಡಿ ಅಂತ ಹೇಳ್ತೀನಿ. ಯಾಕೆಂದರೆ ನೀವು ಯಾವತ್ತಿದ್ರೂ ರಿಟರ್ನ್ ಅದೇನಾದ್ರು ಕೊಡ್ತೀನಿ ಅಂತ ಅಂದ್ರೂ ನಿಮಗೆ ಆ ದುಡ್ಡು ಯಾವತ್ತಿನ ದುಡ್ಡು ಏನಿರುತ್ತೆ. ಬೆಳ್ಳಿ ಅಂದರೆ ಏನಂದರೆ ಸ್ವಲ್ಪ ಪ್ರೈಸ್ ಏನೋ ಕಮ್ಮಿ ಮಾಡ್ತಾರೆ ಅಂತ ಕೇಳ್ಪಟ್ಟೆ ನಾನು, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಆದರೆ ನಮ್ಮ ಸೈಡೆಲ್ಲ ಅದ್ರ ಅರ್ಧದ ಬೆಲೆಗೆ ಥರನೇ ತಗೊತಾ ಇದ್ದು ಅವತ್ತಿನ ಬೆಳ್ಳಿ. ನಾವೇ ಕಾಲ್ ಚೈನ್ ತಗೊಂಡ್ರೆ ಸೊ ಅದನ್ನು ಸಹ ಕಮ್ಮಿಗೆ ತೊಗೊಳ್ತಾ ಇದ್ದಿದ್ದವ್ರು ವಾಪಸ್ ನಾವು ಕೊಡೋಕ್ಕೆ ಹೋದಾಗ. ಆದ್ದರಿಂದ ನೀವು ನೋಡಿ ಮಾಡಿ ಇನ್ವೆಸ್ಟ್ ಮಾಡೋಂಗಿದ್ರೆ ಮಾಡಿ. ಸೊ ನಾನಿನ್ನೆಲ್ಲೂ ಇಲ್ಲ, ಜಾಸ್ತಿ ಒಂದು ಸ್ವಲ್ಪ ತೊಗೊಳ್ಳೋದಿದೆ ಅಷ್ಟೇ. ತೊಗೊಂಡಾಗಬೇಕಿದ್ರೆ ನಾನು ಯಾವಾಗಲಾದ್ರು ವಿಡಿಯೋನಲ್ಲಿ ಶೇರ್ ಮಾಡ್ಕೊತೀನಿ. ನನ್ನ ಹತ್ರ ಅಷ್ಟೊಂದು ಒಡವೆ ಅನ್ನೋ ಥರ ಏನಿಲ್ಲ. ತಕ್ಕ ಮಟ್ಟಿಗೆ ಒಬ್ಬ ಹೆಣ್ಮಗಳಿಗೆ ಮನೆಯಲ್ಲಿ ಇರೋರಿಗೆ ಎಷ್ಟು ಇರಬೇಕೋ ಸಾಧ್ಯವಾದಷ್ಟು ಅಷ್ಟು ನಾನು ಮಾಡಿ ಇಟ್ಕೊಂಡಿದ್ದೀನಿ. ಸಾಕು, ತೃಪ್ತಿ ಇದೆ ಅದರಲ್ಲಿ. ಇನ್ನೂ ಹೆಚ್ಚಿಗೆ ಆ ಥರ ಇಲ್ಲ. ಇದ್ದರೆ ಎಕ್ಸಸ್ ಆಫ್ ಅಮೌಂಟ್ ಏನಾದ್ರು ಇದ್ದರೆ, ಇವಾಗ ಮನೆ ಕಟ್ಟೋದಂದರೆ ಸುಮ್ಮನೆ ಮಾತಲ್ಲ, ಅಲ್ಲಿ ಅದು ಇದು ಅಂತೆಲ್ಲ ಇರುತ್ತೆ. ಸೊ ಅದೆಲ್ಲ ಕಂಪ್ಲೀಟಾಗಿ ನನಗೇನಾದ್ರು ಒಂದು ಸ್ವಲ್ಪ ಅಮೌಂಟ್ ಅದು ಮಿಕ್ಕಿದೆ ಆ ಥರ ಇದ್ದರೆ ಬೇಕಾದ್ರೆ ಏನಾದ್ರು ತೊಗೊಳ್ಳೋಣ, ಇನ್ವೆಸ್ಟ್ಮೆಂಟ್ ಮಾಡೋಣ. ಇದು ಇನ್ವೆಸ್ಟ್ಮೆಂಟ್ ಥರನೇ ಲೆಕ್ಕ, ಗೋಲ್ಡ್ ಅಲ್ವಾ. ಸೊ ಆದ್ದರಿಂದ ಇಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ಆರಾಮಾಗಿ ಇರೋದ್ರಲ್ಲಿ ತೃಪ್ತಿ ಪಡ್ಕೊಂಡು ಇರೋಣ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಓಕೆನಾ, ಇರೋದ್ರಲ್ಲಿ ಸಾಕು. ಇನ್ನೂ ಏನಾದ್ರು ಇವಾಗ ಮೊನ್ನೆ ನಾನೊಂದು ಕಡಾಯಿತ್ತು, ಅದು ಕಟ್ಟಾಗಿತ್ತು ಅಂತ ಹೇಳಿದೆ. ಅವ್ರು ಹೇಳಿದ್ರು ಮುರಿಯಕ್ಕೆ ಬಿಡಿ ಮೇಡಮ್, ತಗೊಂಡೆ 8-10 ತಿಂಗಳಾಗೈತೆ ಸರ್, ಹೆಂಗೆ ಮುರಿಯಾಕ್ಲಿ ಅಂತ ಹೇಳಿದೆ. ಅಂದರೆ ಕೊಟ್ಬಿಟ್ಟು ಬೇರೆ ತೊಗೊಳ್ಳಿ, ಬೇಡ ನಂಗೆ ಅದನ್ನೇ ಸ್ವಲ್ಪ ಬೆಸ್ಗೆ ಹಾಕ್ಕೊಡಿ ಅಂತ ಹೇಳಿದೆ. ಸೊ ಅದನ್ನೇ ಹಾಕ್ಕೊಟ್ರು. ಅದು 20 ಗ್ರಾಮೇ ಐತೆ. ಸೊ ಆಲ್ಮೋಸ್ಟ್ ನನ್ನ ಹತ್ರ ಏನಂದರೆ ಎಲ್ಲ ಒಂದು ಬ್ರೇಸ್ಲೆಟು ಕಡ ಅದು ಇದು ಅಂತೆಲ್ಲ ಎಲ್ಲ 20 ಗ್ರಾಮಲ್ಲೇ ಇದೆ. ಸೊ ಇನ್ನೊಂದು ಹೊಸ ಬ್ಯಾಂಗಲ್ ತೊಗೊಂಡಿದ್ದೆ ಅಂತ ಹೇಳಿದೆ, ಅದನ್ನು ತೋರಿಸಿಲ್ಲ. ಯಾವೆಲ್ಲರೂ ಹಾಕ್ಕೊಳ್ತೀನಲ್ಲ ಆವಾಗ ಮತ್ತೆ ಅದನ್ನು ತೋರಿಸ್ತೀನಿ. ಅದನ್ನು ಕೂಡ ಡಿಸೈನ್ ನಿಮಗೆ ತೋರಿಸೇ ಇಲ್ಲ ನಾನು. ಸೊ ಅದು ಹೇಳ್ದಂಗೆ ಕೆಲವೊಂದು ಪರ್ಸ್ನಲ್ ಇದೆಲ್ಲ ಪರ್ಸ್ನಲ್ ತೋರಿಸ್ಬೇಡಿ ಅಂತ ಹೇಳ್ತಾರೆ ಸುಮಾರು ಜನ. ನನ್ನ ವೆಲ್ವಿಷರ್ಸ್ ಹೇಳ್ತಾರೆ, ಅದಕ್ಕೋಸ್ಕರ ನಾನೇನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅಂದರೆ ಅದೇ ನಾನು ಈ ಥರ ಹಾಕ್ಕೊಳ್ಳುವಾಗ ಒಂದೊಂದೇ ಏನಾದರೂ ತೋರಿಸ್ಬೇಕಂತಂದ್ರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋದು. ಯಾಕಂದರೆ ಎಷ್ಟೊಂದು ಜನಕ್ಕೆ ಡಿಸೈನ್ ಕೂಡ ಇಷ್ಟ ಆಗುತ್ತೆ. ನಿಖಿತವ್ರು ನಮಗೂ ಡಿಸೈನ್ ಇಷ್ಟ ಆದರೆ ನಾವು ಮಾಡಿಸ್ಕೋಬೋದಲ್ಲ ಅಂತ ಹೇಳ್ತಿರಲ್ಲ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಬೆಳಗ್ಗೆಯಿಂದನೇ ನಾನು ವ್ಲಾಗ್ ಶುರು ಮಾಡ್ತೀನಿ. ಆ್ಯಂಡ್ ಅದಕ್ಕೋಸ್ಕರ ಇವಾಗ ಬೇಗ ಪಟ್ ಅಂತ ಮಲ್ಕೊಂಡು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇದೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮಲ್ಕೊಳ್ಳೋದು. ಬೆಳಗ್ಗೆ ಬೇಗ ಇದ್ದರೆ ನಾವು ಹೊರಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನೇ ಬೇರೆ ಇತ್ತು, ಏನೇನೋ ಆಯಿತು, ಏನೇನಿತ್ತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಓಕೆ, ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಮತ್ತೆ ನಾಳೆ ವ್ಲಾಗಲ್ಲಿ. ಥ್ಯಾಂಕ್ ಯು.